ನಮಸ್ಕಾರ ವೀಕ್ಷಕರೇ. ರಾಜಕೀಯವಾಗಿ ವೋಟ್ ಜಿಹಾದ್ ಅನ್ನೋ ಧರ್ಮದಂಗಲ್ ನಡೀತಾ ಇದೆ. ಈ ಹೊತ್ತಲ್ಲಿ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಬಿಜೆಪಿ ಹಾಗೂ ಎನ್ಡಿಎ ನಾಯಕರು ನಾನಾ ರೀತಿಯ ಸರ್ಕಸ್ ಮಾಡಿದ್ರು. ಅದರ ಪ್ರತಿಫಲ ಏನು ಅನ್ನೋದು ರಿಸಲ್ಟ್ ನಲ್ಲಿ ಗೊತ್ತಾಗಬೇಕಿದೆ. ಈಗ ಅಪಾರ ಭಕ್ತ ಸಮೂಹವನ್ನ ಹೊಂದಿರೋ ಬಾಗೇಶ್ವರ ಧಾಮ ಬಾಬಾ ಈ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಕೇವಲ ಚುನಾವಣೆ ಪ್ರಶ್ನೆ ಅಲ್ಲ, ಹಿಂದೂಗಳ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಸಮಸ್ತ ಹಿಂದೂಗಳಲ್ಲಿ ಏಕತೆಯನ್ನ ಮೂಡಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪಣ ತೊಟ್ಟಿದ್ದಾರೆ. 9 ದಿನಗಳ ಅತಿದೊಡ್ಡ ಏಕತಾ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಗೇಮ್ ಚೇಂಜರ್ ಅನಿಸಿಕೊಳ್ಳೋದು ಪಕ್ಕಾ ಎನ್ನಲಾಗ್ತಾ ಇದೆ. ಈ ವೇಳೆ ಹಿಂದೂ ಜಾಗೃತಿಗಾಗಿ ಬಾಗೇಶ್ವರ ಬಾಬಾ ಹೇಳಿರೋ ಪ್ರತಿ ಮಾತು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಈ ಹಿಂದೆ ವಿದೇಶಗಳಲ್ಲೂ ಕಮಾಲ್ ಮಾಡಿದ್ದ ಬಾಬಾ ಈಗ ಸ್ವದೇಶದಲ್ಲೂ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಾಗಿ ಹೆಜ್ಜೆ ಇಟ್ಟಿದ್ದಾರೆ. ಹಾಗಿದ್ರೆ ಏನಿದು ಯಾತ್ರೆ? ಜನರ ರೆಸ್ಪಾನ್ಸ್ ಹೇಗಿದೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬದಲಾವಣೆ ಜಗದ ನಿಯಮ. ಈ ಮಾತು ಒಳ್ಳೆಯ ರೀತಿಯ ಬದಲಾವಣೆಗಳಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದು ವೋಟ್ ಜಿಹಾದ್ ಸೇರಿ ಇನ್ನೊಂದಷ್ಟು ವಿಚಾರಗಳಲ್ಲಿ ಬಯಲಾಗ್ತಾ ಇದೆ. ಕೋಟಿ ಕೋಟಿ ಜನರಿದ್ರು ಬೆರಳೆಣಿಕೆಯಷ್ಟು ಜನ ಬ್ರಿಟಿಷರು ಬಂದು ಭಾರತವನ್ನ 200 ವರ್ಷಗಳ ಕಾಲ ಆಳೋದಕ್ಕೆ ಕಾರಣವೇ ಭಾರತೀಯರಲ್ಲಿ ಒಗ್ಗಟ್ಟು ಇಲ್ಲದೆ ಇದ್ದಿದ್ದು. ಈಗಲಾದ್ರೂ ಅಷ್ಟೇ 80 ಕೋಟಿ ಹಿಂದೂಗಳಿದ್ರು ದಿನ ದಿನಕ್ಕೂ ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇರೋದಕ್ಕೂ ಅದೇ ಕಾರಣ. ಬುದ್ಧಿ ಕಲಿಯದ ಹಿಂದೂಗಳಿಗೆ ಬುದ್ಧಿ ಕಲಿಸೋ ವ್ಯರ್ಥ ಪ್ರಯತ್ನ ಸತತವಾಗಿ ನಡೀತಾನೆ ಇದೆ. ಈಗ ಉತ್ತರ ಭಾರತದಲ್ಲಿ ಒಂದು ಹಂತಕ್ಕೆ ಇದನ್ನ ಸಾಧ್ಯ ಮಾಡೋದ್ರಲ್ಲಿ ಬಾಗೇಶ್ವರ ಬಾಬಾ ಅರ್ಥಾತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಈಗ ಬಾಗೇಶ್ವರ ಬಾಬಾ ಕೈಗೊಂಡಿರೋದು ಹಿಂದೂ ಏಕತಾ ಪಾದಯಾತ್ರೆ. ಹೆಸರು ಕೇಳಿದ್ರೆ ಇದು ಹಿಂದೂಗಳನ್ನ ಒಗ್ಗೂಡಿಸುವ ಉದ್ದೇಶ ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ. 9 ದಿನಗಳ ಕಾಲ ನಡೆಯೋ ಈ ಯಾತ್ರೆ ಬಾಗೇಶ್ವರ ಧಾಮದಿಂದ ಇಂದು ಆರಂಭವಾಗಿದೆ. ಓರ್ಚಾ ಧಾಮದಲ್ಲಿ ಈ ಯಾತ್ರೆ ಕೊನೆಯಾಗಲಿದೆ. ಮಧ್ಯಪ್ರದೇಶದಲ್ಲೇ ಆರಂಭವಾಗಿ ಮಧ್ಯಪ್ರದೇಶದ ಇನ್ನೊಂದು ಸ್ಥಳದಲ್ಲಿ ಈ ಯಾತ್ರೆ ಕೊನೆಗೊಂಡ್ರೂ ಮಾರ್ಗ ಮಧ್ಯೆ ಉತ್ತರ ಪ್ರದೇಶದ ಮೌರಾನಿಪುರ ಜಿಲ್ಲೆಯಲ್ಲಿ ಯಾತ್ರೆ ಹಾದು ಹೋಗಲಿದೆ. ಪ್ರತಿದಿನ ಸುಮಾರು 20 ಕಿಲೋಮೀಟರ್ ಪಾದಯಾತ್ರೆ ನಡೆಸೋದಕ್ಕೆ ಬಾಬಾ ನಿರ್ಧಾರ ಮಾಡಿದ್ದು 9 ದಿನಗಳಲ್ಲಿ ಸರಿಸುಮಾರು 160 ಕಿಲೋಮೀಟರ್ ನಡೆಯೋ ಗುರಿ ಹೊಂದಿದ್ದಾರೆ. ಇನ್ನು ಈ ಯಾತ್ರೆಯುದ್ದಕ್ಕೂ ಸಾವಿರಾರು ಭಕ್ತರು ಅವರನ್ನ ಹಿಂಬಾಲಿಸುವ ಮೂಲಕ ಭಾಗಿಯಾಗಲಿದ್ದಾರೆ. ಮಾರ್ಗ ಮಧ್ಯೆ ಕೆಲ ಸ್ಥಳಗಳಲ್ಲಿ ನಿಂತು ಜನರಿಗೆ ಹಿಂದುತ್ವದ ಕುರಿತಂತೆ ಹಾಗೂ ಒಗ್ಗಟ್ಟಿನ ಕುರಿತಂತೆ ಜಾಗೃತಿಯನ್ನ ಮೂಡಿಸೋ ಕೆಲಸ ಕೂಡ ಯಾತ್ರೆಯಲ್ಲಿ ಆಗಲಿದೆ. ಬಾಗೇಶ್ವರ ಬಾಬಾಗೆ ಲಕ್ಷ ಲಕ್ಷ ಭಕ್ತಾದಿಗಳಿದ್ದು ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಅಂತ ಜನರಿಗೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದು ಅದರ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಹಿಂದೂಗಳನ್ನ ಒಗ್ಗೂಡಿಸೋದೇ ಈ ಯಾತ್ರೆಯ ಉದ್ದೇಶ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ ಅನ್ನೋದು ಹಿಂದೂ ದೇವಾನುದೇವತೆಗಳಿಗೂ ಗೊತ್ತಿರೋದೆ. ಅದಕ್ಕೆ ಕಾರಣ ಸಾಕಷ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಹಿಂದೂಗಳಲ್ಲಿ ಧರ್ಮದ ಮೇಲಿನ ಗೌರವಕ್ಕಿಂತ ಜಾತಿ ಪ್ರೇಮ ಹೆಚ್ಚಿರೋದು. ನಮ್ಮಲ್ಲಿ ಬ್ರಾಹ್ಮಣರಿಗೆ ಸಮಸ್ಯೆ ಆದ್ರೆ ಅವರು ರೊಚ್ಚಿಗೇಳ್ತಾರೆ, ಒಕ್ಕಲಿಗರಿಗೆ ಸಮಸ್ಯೆ ಆದ್ರೆ ಅವರಿಗೆ ಕೋಪ ಬರುತ್ತೆ, ವೀರಶೈವ ಲಿಂಗಾಯತರಿಗೆ ಧಕ್ಕೆ ಬಂದ್ರೆ ಅವರು ಹೋರಾಡ್ತಾರೆ, ಕುರುಬರಿಗೆ ಅವಮಾನ ಆದ್ರೆ ಅವರು ಸಿಟ್ಟಿಗೇಳ್ತಾರೆ, ದಲಿತರಿಗೆ ಅವಮಾನ ಆದ್ರೆ ಅವರು ಕೂಡ ನ್ಯಾಯ ಕೇಳ್ತಾರೆ. ಆದ್ರೆ ಇವರೆಲ್ಲರನ್ನೂ ಸೇರಿಸಿಕೊಂಡು ಸನಾತನ ಧರ್ಮದ ಬಗ್ಗೆ ಯಾರಾದ್ರೂ ಅವಹೇಳನ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಯಾರಿಗೂ ಕೋಪ ಬರೋದಿಲ್ಲ, ಯಾರೂ ಪ್ರತಿಕ್ರಿಯಿಸೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ನಾಗ್ತಾರೆ. ಇದನ್ನೇ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಅಡ್ವಾಂಟೇಜ್ ತೆಗೆದುಕೊಳ್ತಾ ಇರೋದು. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಹಿಂದೂಗಳಲ್ಲಿ ಜಾತಿ ನಡುವೆ ಭಿನ್ನಾಭಿಪ್ರಾಯ ಇರಬಾರದು. ಹಿಂದೂಗಳೆಲ್ಲರೂ ಒಂದು ಅನ್ನೋ ಹಾಗಿದ್ರೆ ಮಾತ್ರ ಮುಂದೆ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ. ಆದ್ರಿಂದ ಇದನ್ನ ಜನರಿಗೆ ಮನವರಿಕೆ ಮಾಡಿಕೊಡೋದು ಈ ಯಾತ್ರೆಯ ಉದ್ದೇಶ ಅಂತ ಬಾಗೇಶ್ವರ್ ಬಾಬಾ ಹೇಳ್ತಾ ಇದ್ದಾರೆ. ಇನ್ನು ಈ ರೀತಿ ಪಾದಯಾತ್ರೆಯಿಂದ ಒಗ್ಗಟ್ಟು ಮೂಡುತ್ತಾ ಅನ್ನೋ ಮಾಧ್ಯಮದ ಪ್ರಶ್ನೆಗೂ ಉತ್ತರಿಸುವ ಅವರು, ಇಷ್ಟು ದಿನಗಳ ಕಾಲ ಹಿಂದೂಗಳನ್ನ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ತಮ್ಮ ತಮ್ಮ ಆಟಗಳನ್ನ ಆಡ್ತಾ ಬಂದಿದ್ದಾರೆ. ಆದರೆ ಸದ್ಯ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಜನರೇ ನೋಡಿದ್ದಾರೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ನಾವು ಅವರ ಜೊತೆಗೆ ಇದ್ದೇವೆ. ಅಲ್ಲದೆ ಹಿಂದೂಗಳಲ್ಲಿ ಯಾರಿಗೆ ಸಮಸ್ಯೆ ಆದ್ರೂ ನಾವು ಪ್ರಶ್ನೆ ಮಾಡ್ತೀವಿ, ಜೊತೆಗೆ ಬರ್ತೀವಿ ಅನ್ನೋ ನಂಬಿಕೆ ಅವರಲ್ಲಿ ಬರಬೇಕು ಅಂದ್ರೆ ಜೊತೆಯಾಗಿ ನಡೆದು ದೇಶಕ್ಕೆ ಈ ಸಂದೇಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರೋ ಎಷ್ಟೋ ಹೆಣ್ಣು ಮಕ್ಕಳು ಲವ್ ಜಿಹಾದ್ನಂತ ಸಮಾಜಘಾತಕ ಕೃತ್ಯಕ್ಕೆ ಸಿಕ್ಕಿ ನೊಂದವರು. ಅವರ ಪೋಷಕರು ನಮ್ಮ ಬಳಿ ಬಂದು ಕಷ್ಟಗಳನ್ನ ಹೇಳ್ಕೊಂಡಾಗ ಅವರನ್ನ ಬಿಡಿಸ್ಕೊಂಡು ಬರೋ ಕೆಲಸ ಆಗಿದೆ. ಇನ್ನೂ ಕೆಲವರು ಜೀವವನ್ನೇ ಕಳ್ಕೊಂಡಿದ್ದಾರೆ. ಮುಂದೆ ಇಂಥ ಕೃತ್ಯಗಳು ನಡೀಬಾರದು ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗ್ಬೇಕು. ಇದರಿಂದ ಕೇವಲ ಅವರ ಕುಟುಂಬಗಳಿಗೆ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ, ಸಾಮಾಜಿಕ ವ್ಯವಸ್ಥೆ ಮೇಲೂ ಈ ಲವ್ ಜಿಹಾದ್ ಪರಿಣಾಮ ಬೀರ್ತಾ ಇದೆ. ಹಿಂದೂಗಳ ಜನಸಂಖ್ಯೆ ಕುಗ್ತಾ ಇರೋದಕ್ಕೆ ಇಂಥ ಕೃತ್ಯಗಳು ಕೂಡ ಕಾರಣ.
ಇದೆಲ್ಲದರ ಬಗ್ಗೆ ಅರಿವು ಮೂಡಿಸದೆ ಹೋದ್ರೆ ಮುಂದೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನ ಇರೋದಿಲ್ಲ. ಆದ್ರಿಂದ ಎಲ್ಲಾ ರೀತಿಯ ಅಂಶಗಳನ್ನ ಜನರಿಗೆ ತಿಳಿಸೋ ಸಲುವಾಗಿ ಈ ಯಾತ್ರೆ ಮುಖ್ಯವಾಗಿದೆ. ದಾರಿಯುದ್ದಕ್ಕೂ ಜನಬೆಂಬಲ ಹೆಚ್ಚಾಗ್ತಾನೆ ಹೋಗುತ್ತೆ. ಅಂತ್ಯಗೊಳಿಸೋ ಹೊತ್ತಲ್ಲಿ ಲಕ್ಷ ಜನರು ಸೇರಿರ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಿಂದೂಗಳಿಗೆ ಯಾವ ಸಮಸ್ಯೆ ಆಗಿದೆ ಅಂತ ಕೇಳೋ ಬುದ್ಧಿವಂತರು ಕೂಡ ಇರೋದ್ರಿಂದ ಕೆಲವೇ ದಿನಗಳು ಅಥವಾ ವರ್ಷಗಳ ಹಿಂದೆ ನಡೆದಿರೋ ಘಟನೆಗಳನ್ನ ನೆನಪಿಸೋ ಕೆಲಸವನ್ನು ಕೂಡ ಬಾಬಾ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಸತತವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರೋದು, ಹಿಂದೂಗಳ ನಿರ್ಲಕ್ಷ್ಯದಿಂದ ಇಂದು 9.4 ಲಕ್ಷ ಎಕರೆ ಭಾರತದ ಭೂಮಿ ವಕ್ಫ್ ಪಾಲಾಗಿರೋದು, ಹಿಂದೂಗಳಲ್ಲಿ ಒಗ್ಗಟ್ಟು ಇಲ್ಲದೆ ಇದ್ದಿದ್ರಿಂದಲೇ ತಿರುಪತಿಯಲ್ಲಿ ಪ್ರಸಾದವನ್ನ ಅಪವಿತ್ರ ಮಾಡೋ ಕೆಲಸ ಆಗಿರೋದು, ಹಿಂದೂಗಳು ಜಾಗೃತರಾಗದೇ ಇದ್ದಿದ್ರಿಂದಲೇ ರಾಮ ಮಂದಿರ ನಿರ್ಮಾಣಕ್ಕೆ ಬರೋಬ್ಬರಿ 500 ವರ್ಷಗಳು ಬೇಕಾಗಿದ್ದು, ರಾಜಸ್ಥಾನದಲ್ಲಿ ಕನ್ಹಯ್ಯ ಲಾಲ್ನನ್ನ ಬರ್ಬರವಾಗಿ ಕೊಂದಿದ್ದು, ಪಾಲ್ಗಾರ್ನಲ್ಲಿ ಸಾಧು ಸಂತರನ್ನ ಗುಂಪುಗೂಡಿ ಬರ್ಬರವಾಗಿ ಹತ್ಯೆಗೈದಿದ್ದು, ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಸಿಗ್ತಾನೆ ಹೋಗುತ್ತವೆ. ಇದೆಲ್ಲದಕ್ಕೂ ಕಾರಣ ಒಂದೇ, ಅದು ಹಿಂದೂಗಳಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು. ಮೇಲು ಕೀಳು ಅಂತ ಜಾತಿ ನಡುವೆ ಹೊಡೆದಾಡ್ತಾ ಇರೋ ಹಿಂದೂಗಳನ್ನ ಒಗ್ಗೂಡಿಸದೇ ಇದ್ರೆ, ಮಲಗಿರುವವರನ್ನ ನಿದ್ರೆಯಿಂದ ಎಬ್ಬಿಸದೇ ಇದ್ರೆ ಮುಂದೆ ಇಂಥ ಘಟನೆಗಳಿಗೆ ಕೊನೆಯೇ ಇರೋದಿಲ್ಲ ಅಂತ ಬಾಬಾ ಹೇಳಿದ್ದಾರೆ. ಇನ್ನು ಲಕ್ಷ ಭಕ್ತರನ್ನ ಬಾಗೇಶ್ವರ್ ಬಾಬಾ ಹೊಂದಿದ್ರು. ಈ ಬಾಬಾ ಅನ್ನೋ ಪದ ಕೇಳಿದಾಗ ಕೆಲವರಲ್ಲಿ ಒಂದು ರೀತಿಯ ಅಭಿಪ್ರಾಯ ಮೂಡೋದು ಸಹಜವೇ. ಅದು ತಪ್ಪು ಅಲ್ಲ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಬಾಬಾಗಳು ದೇವ ಮಾನವ ಅಂತ ಹೇಳ್ಕೊಂಡು ಜನರನ್ನ ಮರಳು ಮಾಡಿ ದೋಚಿದ ಅಥವಾ ಸಮಾಜಘಾತುಕ ಕೆಲಸಗಳಲ್ಲಿ ತೊಡಗಿದ ಉದಾಹರಣೆಗಳು ಸಾಕಷ್ಟಿವೆ. ಇಂಥ ಘಟನೆಗಳಿಂದ ಸನಾತನ ಧರ್ಮಕ್ಕೆ ದೊಡ್ಡ ಮಟ್ಟದಲ್ಲೇ ಹೊಡೆತ ಬಿದ್ದಿದೆ. ಆದ್ರೆ ಬಾಗೇಶ್ವರ ಬಾಬಾ ಎಲ್ಲರಿಗಿಂತ ವಿಭಿನ್ನವಾಗಿ ನಿಲ್ಲೋದಕ್ಕೆ ಕಾರಣವೇ ಅವರು ಎಲ್ಲೂ ಕೂಡ ತಮ್ಮನ್ನ ತಾವು ದೇವಮಾನವ ಅಥವಾ ಪವಾಡ ಪುರುಷ ಅಂತ ಹೇಳ್ಕೊಂಡಿಲ್ಲ ಅನ್ನೋದು. ಸನಾತನ ಧರ್ಮದ ಕುರಿತಂತೆ ಬೋಧನೆಗಳನ್ನ ಮಾಡ್ತಾರೆ, ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಸತತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗೂ ಇಡೀ ದೇಶದಲ್ಲಿ ಎಲ್ಲೇ ಹಿಂದೂಗಳಿಗೆ ಸಮಸ್ಯೆ ಆದರೂ ಅದರ ಬಗ್ಗೆ ದನಿ ಏರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿರೋ ವಿದ್ಯಾವಂತರು ಕೂಡ ಬಾಗೇಶ್ವರ ಬಾಬಾರನ್ನ ಒಪ್ಪಿಕೊಂಡಿದ್ದಾರೆ. ಅವರ ಸದುದ್ದೇಶಗಳಿಗೆ ಜೊತೆಯಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಬಾಗೇಶ್ವರ್ ಧಾಮ್ ಮಧ್ಯಪ್ರದೇಶದಲ್ಲಿದ್ದರೂ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ. ವಿದೇಶಗಳಲ್ಲೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರಿದ್ದಾರೆ. ಒರಿಜಿನಲ್ ಇಸ್ಲಾಂ ರಾಷ್ಟ್ರ ಅಂತ ಕರೆಸಿಕೊಳ್ಳೋ ದುಬೈನಲ್ಲೂ ಕೂಡ ಬಾಗೇಶ್ವರ್ ಬಾಬಾಗೆ ದೊಡ್ಡ ಬೆಂಬಲ ಇದೆ. ಕೆಲ ತಿಂಗಳುಗಳ ಹಿಂದೆ ಅಲ್ಲಿಗೆ ಭೇಟಿ ನೀಡಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಬಾಗೇಶ್ವರ್ ಬಾಬಾರನ್ನ ಸರ್ಕಾರದ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡಿ ಎಲ್ಲಾ ರೀತಿಯ ಗೌರವಗಳನ್ನ ನೀಡಲಾಗಿತ್ತು. 3 ದಿನಗಳ ಕಥಾ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಹೋಗಿದ್ದ ಬಾಬಾರಿಗೆ ಪ್ರತಿಷ್ಠಿತ ಅಬ್ದುಲ್ಲಾ ಗ್ರೂಪ್ ಚೇರ್ಮನ್ BU ಅಬ್ದುಲ್ಲಾ ಖುದ್ದು ಭೇಟಿಯಾಗಿ ಆತಿಥ್ಯವನ್ನ ನೀಡಿದ್ರು. ಅಲ್ಲಿ ರಾಮನ ದೇವಸ್ಥಾನ ಸೇರಿ ಹಲವು ಕಡೆಗಳಿಗೆ ಬಾಬಾ ಭೇಟಿ ನೀಡಿದ್ರು. 3 ದಿನದ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ದುಬೈ ನೆಲದಲ್ಲೇ ಕಮಾಲ್ ಮಾಡಿದ್ದ ಬಾಬಾ ಈಗ ದೇಶದಲ್ಲಿ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಒಟ್ನಲ್ಲಿ ಈ ಯಾತ್ರೆಯ ಉದ್ದೇಶವೇ ಭವಿಷ್ಯದಲ್ಲಿ ಹಿಂದೂಗಳನ್ನ ಉಳಿಸಿಕೊಳ್ಳಬೇಕು ಅನ್ನೋದು. ಇದಕ್ಕೂ ಅಪಸ್ವರ ಹಾಕೋ ಹಿಂದೂಗಳು ಇದ್ದೇ ಇರ್ತಾರೆ ಅನ್ನೋದು ಭಾರತೀಯರಿಗೆ ಗೊತ್ತಿರೋ ವಿಚಾರವೇ. ಆದ್ರೆ ಈಗ ಯಾವುದು ಮೊದಲಿನ ಹಾಗಿಲ್ಲ. ಎಲ್ಲವೂ ಎಲ್ಲರ ಕಣ್ಮುಂದೆಯೇ ಇದೆ. ಆಯ್ಕೆ ನಿಮ್ಮದು ಅನ್ನೋದನ್ನ ಜನರೇ ಹೇಳ್ತಾ ಇದ್ದಾರೆ. ಈ ಒಗ್ಗಟ್ಟಿನ ಯಾತ್ರೆಗಳು ಸಾಂಕೇತಿಕವಾಗಿ ಜಾಗೃತಿಯನ್ನ ಮೂಡಿಸಬಹುದು. ಆದ್ರೆ ಸಮಸ್ಯೆ ಅಂತ ಬಂದಾಗ ಹಿಂದೂ ಸಮುದಾಯ ಜಾತಿಯನ್ನ ಬಿಟ್ಟು ಹೇಗೆ ಒಗ್ಗಟ್ಟಾಗಿ ನಿಲ್ಲುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾತ್ರೆ ಹೇಗೆ ನಡೆಯಲಿದೆ ಅನ್ನೋದು ಸದ್ಯಕ್ಕಂತೂ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.